ಹಾಯ್ ಫ್ರೆಂಡ್ಸ್, ಈರುಳ್ಳಿ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳನ್ನು ಇಲ್ಲಿ ತೋರಿಸಿದ್ದೇನೆ. ಮೊದಲು ಒಂದು ಪ್ಯಾನನ್ನು ಇಟ್ಟು ಗ್ಯಾಸ್ ಸ್ಟವನ್ನು ಆನ್ ಮಾಡಬೇಕು. ಮತ್ತು ಆಯಿಲನ್ನು ಹಾಕಬೇಕು. ಆಯಿಲು ಸ್ವಲ್ಪ ಹೊತ್ತಿನ ಕಾಯಬೇಕು, ಅಂದರೆ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕು. ನಂತರ ಚಾಪ್ಡ್ ಆನಿಯನ್ಸನ್ನು ಅಥವಾ ಈರುಳ್ಳಿಯನ್ನು ಹಾಕಿ ಮತ್ತು ಚೆನ್ನಾಗಿ ಫ್ರೈ ಮಾಡುತ್ತಾರೆ. ಫ್ರೈ ಮಾಡುತ್ತಾ ಇರಬೇಕು, ಕೆಂಪಗಾಗುವವರೆಗೂ ಫ್ರೈ ಮಾಡುತ್ತಾ ಇರಬೇಕು. ಆಮೇಲೆ ನಾವು ಏನು ಮಾಡಬೇಕಂದ್ರೆ ಸ್ವಲ್ಪ ಕರಿಬೇವಿನ ಎಲೆಯನ್ನು ಕೂಡ ಅದಕ್ಕೆ ನಾವು ಹಾಕಬೇಕು. ಸ್ವಲ್ಪ ಒಂದು ಚಿಟಿಕೆ ಇಂಗನ್ನು ಕೂಡ ಹಾಕಬೇಕು. ಕರಿಬೇವಿನ ಎಲೆ ಹಾಕಿ ಮತ್ತೆ ಫ್ರೈ ಮಾಡುತ್ತಾ ಇರಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಹಾಕಿ ಮತ್ತೆ ಫ್ರೈ ಮಾಡುತ್ತಾ ಇರಬೇಕು. ಚೆನ್ನಾಗಿ ಫ್ರೈ ಮಾಡಿದ ನಂತರ ಮತ್ತು ಇದಕ್ಕೆ ನಾವು ಒಂದೆರಡು ಬೆಳ್ಳುಳ್ಳಿ ಎಸಳುಗಳನ್ನು ಕೂಡ ನಾವು ಹಾಕಿದ ನಂತರ ಇದಕ್ಕೆ ನಾವು ಕೆಂಪು ಖಾರದ ಪುಡಿಯನ್ನು ಕೂಡ ನಾವು ಹಾಕಬೇಕು. ಕೆಂಪು ಖಾರದ ಪುಡಿಯನ್ನು ಹಾಕಿ ಅಂದರೆ ಕಾಶ್ಮೀರಿ ಚಿಲ್ಲಿ ಹಾಕಿದರೆ ಕಲರ್ ಬರ್ತದೆ. ನಮ್ಮದು ಬ್ಯಾಡಗಿ ಮೆಣಸಿನಕಾಯಿ ಅಥವಾ ಗುಂಟೂರು ಖಾರ ಚೆನ್ನಾಗಿರುತ್ತೆ, ಬಟ್ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಅದಕ್ಕೆ ಉಪ್ಪನ್ನು ಕೂಡ ನಾವು ಸೇರಿಸಿ ನಂತರ ಮತ್ತೆ ಫ್ರೈ ಮಾಡುತ್ತಾ ಇರಬೇಕು. ನಂತರ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ ತಣ್ಣಗಾಗಲು ಬಿಡಬೇಕು. ತಣ್ಣಗಾಗಲು ಬಿಟ್ಟ ನಂತರ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದನ್ನು ನೀರನ್ನು ಕೂಡ ಏನು ಹಾಕೋದು ಅವಶ್ಯಕತೆ ಇಲ್ಲ. ಆದ್ದರಿಂದ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಬಿಕೊಳ್ಳಬೇಕು. ತರಿಯಾಗಿ ರುಬ್ಬಿಕೊಂಡು ಚಟ್ನಿ ರೆಡಿ. ಇದಕ್ಕೇನು ಒಗ್ಗರಣೆ ತುಂಬ ಆಯಿಲನ್ನು ಹಾಕೋ ಅವಶ್ಯಕತೆ ಇರುವುದಿಲ್ಲ. ಈ ಚಟ್ನಿ ರೆಡಿ ಆದ ನಂತರ ಇದನ್ನು ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ, ಅನ್ನ, ಬಿಸಿ ಬಿಸಿ ತುಪ್ಪ ಅನ್ನಕ್ಕೆ ಕೂಡ ನಾವು ಸಂಜೆ ವೇಳೆ ಹಾಕ್ಕೊಂಡು ಊಟ ಮಾಡಬೇಕು. ಇದು ಈರುಳ್ಳಿ ಚಟ್ನಿ ಈ ರೀತಿ ಮಾಡುವ ವಿಧಾನವನ್ನು ತೋರಿಸಿದ್ದೇನೆ. ಪ್ಲೀಸ್ ಫ್ರೆಂಡ್ಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಮಾಡಿ.